ಒಮ್ಮೆ ಮಂದಾಕಿನಿ ನದಿಯ ತೀರದಲ್ಲಿ ಪ್ರಶಾಂತವಾದ ಚಂದ್ರಿಕಾ ವರ್ಷವು ಸುರಿಯುತ್ತಿರಲು ರಾವಣನು ವಿಮಾನವನ್ನು ಕೆಳಗಿಳಿಸಿಕೊಂಡು ಬೀಡು ಬಿಟ್ಟನು. ಅವನ ಅನುಚರರೆಲ್ಲರೂ ನಿಶಾಚರ ಕೃತ್ಯ ನಿರತರಾಗುವ ಬಯಕೆಯನ್ನು ಮುಂದಿಟ್ಟುದರಿಂದ ವಿಮಾನದಲ್ಲಿಯ ಸ್ತ್ರೀಯರನ್ನು ಕಾಯ್ದುಕೊಳ್ಳುವಷ್ಟೇ ಸೈನಿಕರನ್ನು ನಿಲ್ಲಿಸಿಕೊಂಡು ಉಳಿದವರನ್ನು ಅವರ ಇಷ್ಟಾನುಸಾರ ವಿಹಾರಕ್ಕೆ ಅನುಮತಿಯನ್ನಿತ್ತು ಕಳುಹಿದನು. ತಾನು ಹಾಗೆಯೇ ನಡೆದುದೆಲ್ಲವನ್ನು ಒಂದೊಂದಾಗಿ ಎಣಿಸಿಕೊಳ್ಳುತ್ತಿದ್ದನು. ವಿಮಾನದಲ್ಲಿ ಬಂಧಿತರಾಗಿದ್ದ ಸ್ತ್ರೀಯರು ಅಡಿಗಡಿಗೆ ರೋಧಿಸುತ್ತಿದ್ದರು. ಅಂತೆಯೇ ರಾವಣನ ಚಿತ್ತದಲ್ಲಿ ಹಿಂದಿನ ಒಂದೊಂದೇ ದೃಶ್ಯಗಳು ಮರುಕಳಿಸತೊಡಗಿದವು. ವೇದವತಿಯ ಸೌಂದರ್ಯವು ಕಣ್ಣ ಮುಂದೆ ಕಟ್ಟಿ ನಿಲ್ಲಿಸಿದಂತಾಯಿತು. ಅದೇ ಮನೋವಿಕಾರವೂ ಮೂಡಿತು. ಮಂದಾಕಿನಿಯ ಮಂಜುಳನಿನಾದವು ಸ್ತ್ರೀನೂಪುರದ ಮೊಳಗಿನಂತೆಯೇ ಕೇಳಿಸಿತು. ಚಂದ್ರಕಾಂತಿಯು ಹೆಣ್ಣು ರೂಪದ ಮೈತೇಜವೆಂದು ಕಾಣಿಸಿತು. ವನಪುಷ್ಪಗಳ ಪರಿಮಳವನ್ನು ಹೊತ್ತು ಮಿದುವಾಗಿ ಬೀಸುವ ಗಾಳಿಯು ನಿತಂಬಿನಿಯರ ಮೈಗಂಧವನ್ನೇ ತಂದು ತೀಡಿದಂತೆ ಭಾಸವಾಯಿತು. ನಿರ್ಜನವಾದ ಆ ವನಪ್ರದೇಶವು ವಿಲಕ್ಷಣವಾಗಿ ಕಾಣತೊಡಗಿತು. ದಶಮುಖನು ಮುಖವೆತ್ತಿ ಮೇಲೆ ನೋಡಿದನು. ಭೂಮಿಯು ಸ್ವರ್ಗವನ್ನಪ್ಪಿಕೊಂಡಿರುವಂತೆ ದಿಗಂತವು ಶೋಭಿಸಿತು. ನೀಲ ಗಗನದಲ್ಲಿ ಸಾಲ್ಗೊಂಡು ತೇಲುತ್ತಿರುವ ಬಿಳಿಯ ಮೋಡಗಳು ಜಾರುತ್ತಿರುವ ನೀಲಿಮೆಯ ಪತ್ತಲದ ಬೆಳ್ಳಿಯ ಸೆರಗಿನಂತೆ ಕಂಗೊಳಿಸಿತು. ನಕ್ಷತ್ರ ಖಚಿತಾಂಬರವು ಹೊಳೆಯುತ್ತಿರುವ ಕುಪ್ಪಸದ ಬೆಳ್ಳಿಯ ಚುಕ್ಕಿಗಳಂತೆಯೇ ಕಂಡಿತು. ಪೂರ್ಣ ಕಳಾವತಂಸನಾದ ಚಂದ್ರಮನ ದಿವ್ಯ ಬಿಂಬವು ಕಾಮಿನಿಯ ಮುದ್ದಾದ ಮುಖದಂತೆಯೇ ರಾರಾಜಿಸಿತು. ಮೊದಲೇ ಕಾಮಶರ ಪೀಡಿತನಾದ ರಾವಣನಿಗೆ ಎಲ್ಲಿ ನೋಡಿದರಲ್ಲಿ ಸ್ತ್ರೀತ್ವವೇ ಕಂಡುಬರುವಂತಾಗಿದ್ದಿತ್ತು. ಮನದ ಬಯಕೆಯೇ ಭ್ರಾಂತಿಯಾಗಿ ಕಾಣುತ್ತಿರುವುದು ತೃಪ್ತಿಯಿಲ್ಲದ ಕಾಮಜೀವನದ ಸಹಜ ಸ್ವಭಾವವು. ಕಾಲವು ರಜನಿಯಾಗಿ ಹೆಣ್ಣೆನಿಸಿತು. ಕ್ಷೇತ್ರವು ಮಂದಾಕಿನಿ ತೀರವಾಗಿ ಹೆಣ್ಣಿನ ಸಾನ್ನಿಧ್ಯವನ್ನೇ ವ್ಯಕ್ತಪಡಿಸಿತು. ದಶಗ್ರೀವನ ಮನದ ಬಯಕೆಯಾದರೂ ಹೆಣ್ಣಿನ ಕುರಿತಾಗಿಯೇ. ಅವನು ಬಲವಂತದಿಂದ ಹಿಡಿದು ತಂದಿದ್ದ ಹೆಣ್ಣು ಜೀವಗಳು ಅವನ ವಾಹನದಲ್ಲಿ ಎಣೆಯಿಲ್ಲದೆ ಹೊಗೆಕಾರಿ ಕರಿಕುತ್ತಿರುವ ದೀಪಗಳಂತೆ ಅತ್ತೊತ್ತು ಬಳಲಿ ಸುಯ್ಯುತ್ತಾ ಕಳೆಗಟ್ಟ ಮುಸುಡನ್ನೇ ಹೊತ್ತು ಉಸಿರಾಡುತ್ತಿದ್ದರು ಮಾತ್ರ. ಮೇಲೆತ್ತರದ ಬಾನಿನಲ್ಲಿ ಎಲ್ಲರೂ ನೋಡುತ್ತಿರಬಹುದಾದಂತೆ ಎಣಿಕೆಗೂ ಮೀರಿದ ತಾರಕೆಗಳು ಚಂದ್ರನನ್ನೋಲೈಸಿ ನಿಂತು ಸಂತಸಕಾರಕವಾಗಿ ಮುಗುಳ್ನಗುವನ್ನು ಸೂಸುವಂತೆಯೇ ಮಿನುಗುತ್ತಿದ್ದವು. ಅವನು ಅವುಗಳ ಜತೆಗೊಂಡು ಪೂರ್ಣ ಸಂತೋಷದಿಂದ ನಲಿದೊಲಿದು ಮಂದಹಾಸವನ್ನು ಬೀರುವಂತೆಯೇ ಬೆಳಗುತ್ತಿದ್ದನು. ಇದನ್ನೆಲ್ಲ ರಾವಣನು ಸಹಿಸಿಕೊಳ್ಳುವುದೆಂತು? ಮನಸ್ಸಿನ ಮಾಟದಿಂದ ಮರುಳಾಗಿ ಸ್ತ್ರೀ ಸುಖದ ಸ್ವರ್ಗವನ್ನೇ ಬಯಸಿ ಅದೇ ಬೇಗೆಯಿಂದ ನರಕಮಯ ಯಾತನೆಯನ್ನೇ ಹೊಂದಿರುವವನಂತೆ ಅವನು ನೊಂದು ನರಳುತ್ತಿದ್ದನು. ಅಷ್ಟರಲ್ಲಿ ದೇವಲೋಕದ ರಂಭೆಯು ದಿವ್ಯ ವಸ್ತ್ರಾಭರಣದಿಂದ ಅಲಂಕೃತಳಾಗಿ ತಾನೇ ಒಲಿದು ಬಯಸಿದ್ದ ನಳಕೂಬರನೆಂಬ ಕುಬೇರನ ಪುತ್ರನಲ್ಲಿಗೆ ಹೊರಟಿದ್ದವಳು ಅತ್ಯಂತ ಅವಸರದಿಂದಲೇ ಸಾಗುತ್ತಿದ್ದಳು. ತನಗಾಗಿ ಎಲ್ಲಿ ಯಾರಿದ್ದಾರೆ ಎಂದು ಕಣ್ಣು ಕಿವಿಯೊಂದಾಗಿ ಅರಸುವಂತೆ ಮೇಲೆಯೇ ನೋಡುತ್ತಾ ಅಡಿಯಲ್ಲಿ ಅತ್ತಿತ್ತ ತಿರುಗುತ್ತಿದ್ದ ದಶಮುಖನ ಯಾವುದೋ ಒಂದು ಕಣ್ಣಿಗೆ ಮುಗಿಲ ಮೇಲೇರಿ ಪ್ರಣಯ ಯಾತ್ರೆಯನ್ನು ಕೈಗೊಂಡ ಆ ಸುರಸ್ತ್ರೀಯ ಲಾವಣ್ಯವದು ಕೋಲ್ಮಿಂಚಿನಂತೊಮ್ಮೆ ಹೊಳೆಯಿತು. ಅವನು ಥಟ್ಟನೆ ತನ್ನ ವಿಮಾನವನ್ನೇರಿ ಅಂಬರದಲ್ಲೇ ಹಾರಿ ಆ ನಾರಿಯನ್ನು ತಡೆದು ಹಿಡಿದು ಎಳೆದು ಕೆಳಗಿಳಿಸಿಕೊಂಡನು. ಆಕೆಯು ಭಯದಿಂದ ಬೊಬ್ಬಿಟ್ಟು ಚೀರಿ ತನ್ನೆಲ್ಲ ವೃತ್ತಾಂತವನ್ನು ನಿವೇದಿಸಿ ಅವನಲ್ಲೇ ಪ್ರಾರ್ಥಿಸಿಕೊಂಡರೂ ಪರಿಣಾಮವಾಗಲಿಲ್ಲ. ದಶಮುಖನು ಕೇಳಲಿಲ್ಲ. ಗಾಯಕನ ಅಳುವು ಆಲಾಪನೆ ಎಂಬಂತೆ ಬೆಚ್ಚಿ ನಡುಗೆಯೇ ಬಳುಕುತ್ತಿದ್ದ ರಂಭೆಯನ್ನು ನೋಡಿ ಇದು ಒಂದು ಭಿನ್ನಾಣವೆಂದು ರಾವಣನು ಭ್ರಮಿಸಿಬಿಟ್ಟನು. ದೇವಲೋಕದ ತರುಣಿ ಜರಾಮರಣ ವಿವರ್ಜಿತಳು. ಬೆಮರದ ಮೈ, ಪಾರಿಜಾತದ ಮುಡಿಹ, ಮಂದಾರ ಪುಷ್ಪಸರದ ಅಲಂಕಾರ, ನೆರಿಬಿಟ್ಟು ಸುತ್ತಿದ್ದ ಬೆಳ್ಳಿಯ ಬಿಳಿಯ ಸೆರಗಿನ ನೀಲರೇಷ್ಮೆಯ ಪತ್ತಲ, ಮೈದೊಗಲಿ ಗೊತ್ತಾಗಿ ಮೆತ್ತಿಕೊಂಡಂತೊಪ್ಪಿ ಧರಿಸಿದ್ದ ನಸುಗಂಪಿನ ಕುಪ್ಪಸ, ಸುಪುಷ್ಟವಾದ ನಡೆ, ಸೂಕ್ಷ್ಮವಾದ ಕಟಿ, ತುಂಬಿದ ನಿತಂಬ, ಉಬ್ಬಿದ ಎದೆ, ಮುದ್ದಾದ ಮುಖ, ಮುಚ್ಚದ ಕಣ್ಣು, ತಿದ್ದಿದ ಬೈತಲೆ, ಹೆಣೆದು ಬಿಟ್ಟ ಜಡೆ, ಮಲ್ಲಿಗೆಯ ಮೈಗಂಧ, ಮೇಲಾಗಿ ಪ್ರಣಯ ಪ್ರಯಾಣ ಸನ್ನದ್ಧೆ,
ಇಂತಹ ಕಾಮಿನಿಯ ತನುಕಾಂತಿಯೇ ಸಾಕು ಜಿತಕಾಮರನ್ನು ಕೆರಳಿಸುವುದಕ್ಕೆ. ಮತ್ತೆ ದಶಕಂದರನ ಕುರಿತು ಕೇಳುವುದೇನು? ತಾನೇ ಆರ್ಜಿಸಿದ ಸಂಪತ್ತನ್ನು ನೋಡಿ ನೋಡಿ ಹಿಗ್ಗಿ ಮರುಳಾಗುವಂತೆ ಆಕೆಯನ್ನವನು ಆಪಾದ ಮಸ್ತಕವಾಗಿ ದಿಟ್ಟಿಸಿ ಭ್ರಾಂತನಾದನು. ಆ ವಿಂಶತಿ ನೇತ್ರಗಳ ಮೃಗಿಯ ಬಯಕೆ ದಿಟ್ಟೆಯನ್ನು ಕಂಡು ತಾನು ಸುರಲೋಕದ ಗಣಿಕೆಯೇ ಆಗಿದ್ದರೂ ರಂಬೆಯು ಭಯಗೊಂಡು ಹಸಿದ ತೋಳನ ಕೈವಶವಾದ ಮೊಲದಂತೆ ತರಹರಿಸುತ್ತಿದ್ದಳು. ಆ ಸೊಬಗಿನ ಸೊದೆಯನ್ನು ಕಣ್ಣಿನಿಂದಲೇ ಹೀರಿ ಪ್ರಮತ್ತನಾಗಿದ್ದ ದಶಮುಖನು ಬಾಯಿ ಚಪ್ಪರಿಸುವಷ್ಟರಲ್ಲಿಯೇ ತನ್ನ ಈರೈದು ಮುಖಗಳೂ ಆಕೆಯ ಕದಪುಗಳಲ್ಲಿ ದ್ವಿಗುಣಿತವಾಗಿ ಪ್ರತಿಬಿಂಬಿಸುತ್ತಿದ್ದುದನ್ನು ಕಂಡು ಉನ್ಮತ್ತನೇ ಆಗಿಬಿಟ್ಟನು. ಆಕೆಯ ಕಂಠದಿಂದಲೇ ಪರಿಶೋಭಿಸುತ್ತಾ ಆ ಮುಖಇಂದುವಿನ ಶುಭ್ರ ಕಿರಣಾಳಿಯಂತೊಪ್ಪುವ ಬಿಳಿಯ ಮೌಕ್ತಿಕ ಮಾಲೆಗಳು ಇಂದ್ರನೀಲ ದ್ಯುತಿಯ ಪಚ್ಚೆಯ ಪದಕದೊಂದಿಗೆ ವಕ್ಷಸ್ಥಲದವರೆಗೂ ಇಳಿದಿದ್ದವು. ಅದನ್ನು ದಿಟ್ಟಿಸಿದಾಗ ಕೈಲಾಸವನ್ನೆತ್ತಿ ನಡುಗಿಸಿದ ಅದಟೂ ಕ್ಷಣಕಾಲ ಸ್ತಬ್ಧತೆಯನ್ನು ತಳೆದಿತ್ತು. ಮರುಕ್ಷಣದಲ್ಲೇ ಸರ್ವತಂತ್ರ ಸ್ವತಂತ್ರನೆನ್ನಿಸಿದ ರಾವಣನು ತನ್ನ 20 ಕೈಗಳನ್ನು ನೀಡಿ ಗಹಗಹಿಸಿ ರಂಭೆಯನ್ನು ತನ್ನ ಬಾಹುಬಂಧನದಲ್ಲಿ ಕೆಡವಿಕೊಳ್ಳಲು ಮುಂದಾದನು. ಆಕೆಯು ಆರ್ತಸ್ವರದಿಂದ ಬೊಬ್ಬಿಟ್ಟು ಚೀರಿದಳು. ಆದರೇನು? ಅದನ್ನೆಲ್ಲ ಕೇಳಿಯೂ ಕೇಳದಂತೆ ಪೂರ್ಣವಾಗಿ ಉನ್ಮತ್ತನೇ ಆಗಿದ್ದ ರಕ್ಕಸನು ತನ್ನಿಚ್ಛೆಯಂತೆ ಆಕೆಯನ್ನು ಬಿಗಿದು ಕೆಡವಿಕೊಂಡನು. ಮುಂಜಾವಿನ ತಂಪು ಗಾಳಿಯು ಬೀಸುತ್ತಿದ್ದಾಗ ಜಗಿದ ಕಬ್ಬಿನ ಹಿಂಟೆಯನ್ನು ನುಗಿದು ಬಿಟ್ಟಂತೆ ರಾವಣನು ರಂಬೆಯನ್ನು ಬಿಟ್ಟು ಬಿಟ್ಟನು. ನೊಂದ ರಂಬೆಯಿಂದ ಮತ್ತೆಲ್ಲವನ್ನು ಕೇಳಿ ತಿಳಿದ ನಳಕೂಬರನು ಬಂದು, ಮುಂದೆ ಬಲವಂತದಿಂದ ನೀನು ಸ್ತ್ರೀಯರನ್ನು ಕೂಡಿದಾಗ ನಿನ್ನ ತಲೆಗಳು ಸಿಡಿದು ಚೂರಾಗಲಿ ಎಂದು ರಾವಣನನ್ನು ಶಪಿಸಿ ನಡೆದು ಬಿಟ್ಟನು. ಆದರೆ ದಶಮುಖನು ನಿಟ್ಟುಸಿರನ್ನಷ್ಟೇ ಬಿಟ್ಟನು ಮಾತ್ರ. ಹಾಗೆಯೇ ಶಿವಾನುಗ್ರಹದ ಮುಂದೆ ಇಂತಹ ಶಾಪಗಳೆಲ್ಲವೂ ನಿಷ್ಫಲವೆಂದು ಎಣಿಸುತ್ತಾ ದಶಕಂದರನು ತನ್ನವರೊಂದಿಗೆ ಪುಷ್ಪಕವನ್ನೇರಿ ಲಂಕೆಯನ್ನು ಸೇರಿದನು. ವಿ ಎನ್ ಭಾಗವತ್ ಪರ್ಬಳ್ಳಿ.